ತಾಳಿಕೋಟೆಯಲ್ಲಿ ಬೃಹತ್ ರಕ್ತದಾನ ಶಿಬಿರ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಶ್ರೀ ಕಾಸ್ಗತೇಶ್ವರ ಜಾತ್ರೋತ್ಸವದ ಅಂಗವಾಗಿ ಅಮ್ಮ ಫೌಂಡೇಶನ್, ವಿಶ್ವಕರ್ಮ ಸಮಾಜ, ಜಿಲ್ಲಾ ಆಸ್ಪತ್ರೆ, ರಕ್ತನಿಧಿ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ತಾಳಿಕೋಟೆ ಹಾಗೂ ಎಸ್ಕೆ ಕಾಲೇಜಿನ ಎನ್ಸಿಸಿ ವಿಭಾಗದ ಸಹಯೋಗದಲ್ಲಿ ಶ್ರೀ ಕಾಳಿಕಾ ದೇವಸ್ಥಾನದಲ್ಲಿ ಶನಿವಾರ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ತಾಳಿಕೋಟೆ ಶ್ರೀ ಕಾಸ್ಗತೇಶ್ವರ ಮಠದ ಪೂಜ್ಯ ಸಿದ್ದಲಿಂಗ ದೇವರು ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿ, ಎಲ್ಲ ದಾನಗಳಲ್ಲಿ ರಕ್ತದಾನ ಶ್ರೇಷ್ಠವಾಗಿದೆ. ಸಂಪತ್ತನ್ನು ಗಳಿಸಬಹುದು, ಆದರೆ ರಕ್ತವನ್ನು ಗಳಿಸಲು ಸಾಧ್ಯವಿಲ್ಲ. ಅದನ್ನ ಇನ್ನೊಬ್ಬರಿಂದಲೇ ಪಡೆದುಕೊಳ್ಳಬೇಕು. ರಕ್ತದಾನ ಹಲವಾರು ಜೀವಿಗಳ ರಕ್ಷಣೆಗೆ ಸಹಕಾರಿಯಾಗುತ್ತದೆ. ಇಂತಹ ಪುಣ್ಯದ ಕಾರ್ಯವನ್ನ ಮಾಡಿದ ಅಮ್ಮ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದಿಸುತ್ತೇನೆ. ಅಜ್ಜನ ಆಶೀರ್ವಾದ ಸದಾ ಅವರ ಮೇಲೆ ಇದೆ ಎಂದರು. ಅಮ್ಮ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀಮತಿ ಬಿಕೆ ಮಣೂರ ಹಾಗೂ ಕಾರ್ಯದರ್ಶಿಗಳಾದ ಶ್ರೀಮತಿ ಸುಮಂಗಲ ಕೊಳ್ಳೂರ ಹಾಗೂ ಆರೋಗ್ಯ ಇಲಾಖೆ ಮಲ್ಲನಗೌಡ ದ್ಯಾಪುರ್ ಮಾತನಾಡಿ, ಶಿಬಿರದ ಸದುಪಯೋಗವನ್ನ ಮಾಡಿಕೊಳ್ಳಬೇಕೆಂದು ಹೇಳಿದರು. ಅಮ್ಮ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀಮತಿ ಬಿಕೆ ಮಣೂರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಫೌಂಡೇಶನ್ನ ಉಪಾಧ್ಯಕ್ಷರಾದ ಶ್ರೀಮತಿ ಸುರೇಖಾ ಬಿಳೆಭಾವಿ, ಸದಸ್ಯರಾದ ಸುರೇಖಾ ಸಾಲಂಕಿ, ಅನಿತಾ ಸಜ್ಜನ್, ಡಾಕ್ಟರ್ ಗಂಗಾಂಬಿಕಾ ಪಾಟೀಲ, ರೇಣುಕಾ ಕರ್ಜೋಳ, ಗೀತಾ ಪತ್ತಾರ್, ಚೆನ್ನಮ್ಮ ಕತ್ತಿ, ಗುರುಭಾಯಿ ಮಣೂರ, ಶ್ರೀ ಲಿಂಗೇಶ್ ರೇವಣಸಿದ್ದಯ್ಯ, ಜ್ಯೋತಿಬಾ ಕೊಡಿಗೆ ಮತ್ತಿತರರು ಹಾಜರಿದ್ದರು. ಶಿಬಿರದಲ್ಲಿ ಸುಮಾರು 38 ಜನರು ಸ್ವಯಂ ಪ್ರೇರಿತರಾಗಿ ರಕ್ತದಾನವನ್ನ ಮಾಡಿದ್ರು. ವರದಿ ರಮೇಶ್ ದಲ್ಲಾಳಿ, ಆರ್ಸಿ ನ್ಯೂಸ್ ಕನ್ನಡ ಚಾನೆಲ್. ಅಧ್ಯಕ್ಷರು ಮಣೂರ್ ಮೇಡಮ್ ಅವರು, ಹಾಗೇನೆ ಇಲ್ಲಿ ಮುನ್ಕಪ್ಪಣ್ಣ ಅವರು ಈ ವೇದಿಕೆ ಮೇಲೆ ಜಿಲ್ಲಾ ಆರೋಗ್ಯ ಕೇಂದ್ರದ ಸಹಯೋಗದೊಳಗೆ, ವಿಶ್ವಕರ್ಮ ಸಮಾಜದ ಒಂದು ಸಹಯೋಗದೊಳಗೆ ಅಮ್ಮ ಫೌಂಡೇಶನ್ ಈ ಒಂದು ಹೊಸ ಒಂದು ಚಿಂತನಕ್ಕೆ ನಾವು ಏನು ಮಾಡ್ತಾ ಇದ್ದೇವೆ. ಇಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ. ರಕ್ತ ನಮ್ಗೆಲ್ಲರಿಗೂ ಜೀವಜೀವಾಳವಾಗಿ ನಮ್ಗೆಲ್ಲ ಇದೆ, ಬೇಕು. ಅದಕ್ಕೋಸ್ಕರ ಆರೋಗ್ಯ ಇಲಾಖೆ ಬಹಳ ಚಲೋ ಕೆಲಸ ಅಮ್ಮ ಫೌಂಡೇಶನ್ ಒಂಥರ ಇಬ್ಬರು ಆಕ್ಟಿವ್ ಜೋಡಿ ಆಗ್ತಿದ್ದು ನಮ್ಮ ಒಟ್ಟ ಓಡಾಡ್ತಾರಲ್ಲ, ಭಾಳ ಖುಷಿ ಆಗುತ್ತೆ ನನಗೆ. ಹಿಂಗೆ ಹುಡುಕಿದ್ದವರು ಮಾತ್ರ ಸಮಾಜಕ್ಕೆ ಏನೋ ಒಂದು ಒಳ್ಳೆ ಕೆಲಸ, ಮಠ ಮಾತುಗಳಿಗೆ ಓದಾಗಿ ಪರ್ಸನಲ್ ಕೆಲಸ ಮಾಡಿದ್ರೆ ಸಹಿತ ಸಮಾಜಕ್ಕಾಗಿ ಏನಾದರೂ ಮಾಡಬೇಕು ಇದೇ ವಯಸ್ಸಿನಲ್ಲಿ ಅಂತ ಯೋಚನೆ ಇಟ್ಟಿದೆ. ಹೆಣ್ಮಕ್ಳು ಭಾಳ ಅಪರೂಪ. ಹೋಗ್ಬೇಕು ರತ್ಮಾದೇವಿ ಆದರ್ಶನು, ವೀರರಾಮ ಚೆನ್ನಮ್ಮ ಆದರ್ಶನು ಅಂತ ಆದರ್ಶ ಇಟ್ಕೊಂಡು ಮುಂದೆ ಸಾಗತ್ತದ. ಅಂಥ ಕಾರ್ಯಗಳು ನಮ್ಮ ಹೆಣ್ಮಕ್ಳಿಗೂ ಮುಂದೆ ಬರಲಿ. ಮತ್ತು ನೀವು ರೊಕ್ಕದಿಂದೆಲ್ಲ ಗಳಿಸ್ಬೋದು, ರಕ್ತವನ್ನು ಗಳಿಸ್ಲಿಕ್ಕೆ ಆಗಂಗಿಲ್ಲ. ನಿಮ್ಗೆ ರೊಕ್ಕ ಕೊಟ್ಟರೆ ದೀಪ ಸಿಗ್ತದೆ, ಬಾಟಲ್ ಸಿಗ್ತದೆ, ಮೈಕ್ ಸಿಗ್ತದೆ, ಬಟ್ಟೆ ಸಿಗ್ತದೆ, ದಾರ, ಹಬ್ಬರು, ಬಂಗಾರ ಎಲ್ಲ ಸಿಗ್ತದೆ. ಬಟ್ ಬ್ಲಡ್ ಎನಾಮಿಕಲಿ ಅದನ್ನು ಸ್ವೀಕಾರ ಮಾಡೋಕ್ಕೆ, ಅದನ್ನು ರೊಕ್ಕ ಕೊಟ್ಟು ಖರೀದಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಮನುಷ್ಯ ಪ್ರೀತಿಯಿಂದ ಇನ್ನೊಂದು ಜೀವನಕ್ಕೆ ಒಳ್ಳೆಯದಾಗಿ ಒಳ್ಳೆ ಮನಸ್ಸಿಂದ ರೊಕ್ಕ ಕೊಟ್ಟರೆ ಎಲ್ಲ ಸಿಗ್ತೈತೆ ಅನ್ನೋ ಮೂರಿಗೆ ಒಳ್ಳೆ ಮನಸ್ಸಿದ್ರೆ ಮಾತ್ರ ರಕ್ತ ಸಿಗ್ತೈತೆ ಅಂತ ತೋರಿಸೋದೇ ರಕ್ತದಾನ ಶಿಬಿರ. ಹೇಳ್ತಿರ್ತೀನಿ ಈಗೆಲ್ಲ ಮೊದಲೆಲ್ಲ ಅವ್ರ ಆಕ್ಸಿಡೆಂಟು ಹಾಗೆ ಆಲ್ಮೋಸ್ಟ್ ನಾವು ಇನ್ನೊಬ್ಬರಿಗೆ ಬ್ಲಡ್ ಡೊನೇಟ್ ಮಾಡೋದಕ್ಕಿಂತ ಈ ಟಾರ್ ರೋಡ್ಗಳಿಗೆ ಬ್ಲಡ್ ಭಾಳ ಡೊನೇಟ್ ಮಾಡಿ ಅಂದ್ರೆ ಹೋಗಿ ಗುದ್ದುದು ನಾವು ರಕ್ತ ಎಲ್ಲ ರೋಡಿಗೆ ಚೆಲ್ಲೋದು, ಹೋಗಿ ಯಾವ್ದಾರು ಗುದ್ದುದು ಇಲ್ಲ ಯಾವ್ದಾರು ಹೋಗಿ ಚುಚ್ಚುದು ನಾವು ರಕ್ತ ಎಲ್ಲ ರೋಡಿಗೆ ಚೆಲ್ಲೋದು. ರಕ್ತ ಅದೆಷ್ಟು ಮುಖ್ಯ ಅಂದ್ರೆ ಅದು ಎಷ್ಟು ಸತ್ಯ ಅಂದ್ರೆ ಇಟ್ ಕೆನಾಟ್ ಬಿ ಮ್ಯಾನುಫ್ಯಾಕ್ಚರ್ಡ್. ಅದನ್ನಷ್ಟು ಚೆನ್ನಾಗಿರ್ಬೋದು. ಯಾರೋ ಒಂದು ಇಂಡಸ್ಟ್ರಿಯಾಗಿ ಹೋಗಿ ನಾವು ರಕ್ತ ತಯಾರು ಮಾಡೋದು ಬರ್ತೀನಿ ಅಂದ್ರೆ ಆಗಲ್ಲ, ಸಾಧ್ಯ. ಅಥವಾ ಎಲ್ಲರೂ ನಮ್ಮ ಕಡೆ ₹1 ಒಂದು ಮಷಿನ್ ತೊಗೊಂಡು ಬಂದೀನಿ, ಮಷೀನಿಗೆಲ್ಲ ಬಂದರೆ MRI ಮಷೀನ್ಸ್ ಎಲ್ಲ ಮಷೀನ್ಸ್ ಅದ. ಬ್ಲಡ್ನ ಕ್ರಿಯೇಟ್ ಮಾಡೋ ಮಷೀನ್ಸ್ ಜಾಸ್ತಿ ಎಲ್ಲರೂ ಸಾಧ್ಯ ಐತೆ. ಬ್ಲಡ್ನ ರೆಡಿ ಮಾಡೋ ಮಷೀನ್ಸ್ ಸಾಧ್ಯ ಇಲ್ಲ. ಬ್ಲಡ್ ರೆಡಿ ಮಾಡೋಕ್ಕೆ ಮಷೀನ್ಸ್ ಬೇಕಿಲ್ಲ, ಮನಸ್ಸಿಂದ ಸಾಕು ಬ್ಲಡ್ ತಯಾರಾಗ್ತದೆ. ಆ ಮನಸ್ಸು ನಮ್ಮಲ್ಲಿ ಮುಖ್ಯ ಮಾಡಲಿ ಅಂತ ಈ ಕಾರ್ಯ ಜಾತ್ರೆ ನಿಮಿತ್ತ ವರ್ಷ ನಾವಂತೂ ಧಾಮ್ ಧೂಮ್ ಅಂದೇನೆ ಈ ಸೋಷಿಯಲ್ಲೇ ಕೆಲಸ ಮಾಡಲಿಕ್ಕೆ ಆಗುತ್ತೆ. ಜೊತೆಗೆ ನಮ್ಮ ಜೋಡಿಸಿ ಒಳ್ಳೆ ಕೆಲಸ ಮಾಡಕತ್ತಾರೆ. ಅಂತೇಳಿ
ಭಾಳ ಜನ ಬರ್ತಾರೆ ನಮ್ಮ ಕಡೆ ಊರವರು ಕಾರ್ ತಂದ್ರೆ ಲೇಟ್ ಆಗಿದ್ದಪ್ಪ ಅಂತ ಸ್ಕೂಟಿನ ಫೌಂಡೇಶನ್ ಹಾಗೂ ವಿಶ್ವಕರ್ಮ ಸಮಾಜ ಹಾಗೂ ಶ್ರೀ ಕಾಸಿಕೇಶ್ವರ ಎನ್ಸಿಸಿ ಈ ಎಲ್ಲರ ಸಹಯೋಗದೊಂದಿಗೆ ಇವತ್ತು ಅಂಜನ ಜಾತ್ರೆಯೊಳಗೆ ಕಾಸಿಕೇಶ್ವರ ಅಂಜನ ಜಾತ್ರೆಯೊಳಗೆ ನಾವು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ. ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಕ್ಕೆ ಊರಿನ ಎಲ್ಲ ಬಹಳಷ್ಟು ಯುವ ಜನತೆ ಕಳಿಕಾದೇವಿ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಅನಂತರ ರಕ್ತದಾನ ಮಾಡುವುದು ಮಹಾಪುಣ್ಯ ಎನ್ನುವಂಥದ್ದು ಅರಿವು ಜನಜಾಗೃತಿ ಆಗಿದೆ. ಈ ಜನಜಾಗೃತಿಯನ್ನು ಮೂಡಿಸಲಿಕ್ಕೆ ಕಳೆದ 3-4 ದಿನಗಳಿಂದ ಎಲ್ಲ ಪತ್ರಿಕಾ ಮಾಧ್ಯಮದವರು ಎಲ್ಲ ಪತ್ರಿಕೆಗಳಲ್ಲಿ ನೋಡಿಕೊಂಡಿದ್ದಾರೆ. ಅನಂತರ ಇದು ಅಪರೂಪವಾಗಿರುವಂಥ ರಕ್ತದಾನ ಶಿಬಿರ ಅಂದರೆ 4-5 ಮಂದಿ ಇರುವಂಥ ಶಿಬಿರ ಆಗಿರ್ತಿತ್ತು. ಆದರೆ ಇವತ್ತು 100 ಜನ ಈ ಶಿಬಿರದಲ್ಲಿ ಪಾಲ್ಗೊಂಡಿರುವಂಥದ್ದು ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಇದಕ್ಕೆಲ್ಲ ಕಾರಣಕರ್ತರು ಪತ್ರಿಕಾ ಮಾಧ್ಯಮದವರಿಗೂ, ಅನಂತರ SKA ಕಾಲೇಜು ಪದವಿ ಕಾಲೇಜಿನ ವಿದ್ಯಾರ್ಥಿನಿಯರು NCC ಕ್ರೆಡಿಟ್ ಎಲ್ಲ ಬಂದಿದ್ದಾರೆ. ಅನಂತರ ಅವರ NCC ಆಫೀಸರ್ ಆಗಿರುವಂಥ ಬಿಸ್ಕಿಟ್ ಸರ್ ನಮ್ಮ ಜೊತೆ ಇದ್ದಾರೆ. ಎಲ್ಲರೂ ಕೂತ್ಕೊಂಡು ಬಿಜಾಪುರದಿಂದ ಕೂಡ ನಾವು ರಕ್ತದಾನ ಮಾಡಲಿಕ್ಕೆ ಬಂದಿದ್ದಾರೆ. ಅದನ್ನೆಲ್ಲ ನೋಡಿದಾಗ ನನಗೆ ಅನಿಸುತ್ತೆ ರಕ್ತದಾನ ಮಾಡುವಂಥದ್ದು ಎಂಥದ ಪುಣ್ಯ ಅನ್ನುವಂಥ ಅರಿವು ಎಲ್ಲರಿಗೂ ಮೂಡಿದೆ. ಅದಕ್ಕೋಸ್ಕರ ಇಷ್ಟು ಜನ ದೂರದ ಊರುಗಳಿಂದ ತಾಳಿಕೋಟೆ ಎಲ್ಲ ಮೂಲೆಗಳಿಂದ ಕೂಡ ಜನರು ಆಗಮಿಸ್ತಾ ಇದ್ದಾರೆ. ಜನ ಜಾಗೃತಿ ಮೂಡಿಸುವಂಥ ಅನಂತರ ಆರೋಗ್ಯ ಭಾಗ್ಯವನ್ನು ಕಲ್ಪಿಸಿಕೊಳ್ಳುವಂಥ ದಿಶೆಯೊಳಗೆ ನಾವು ಸಾವು ನೋವಿಗೆ ತುತ್ತಾಗ್ತಾ ಇರುವಂಥ ಸಂದರ್ಭದೊಳಗೆ ರಕ್ತದಾನ ಮಹಾಪುಣ್ಯ ಅನ್ನುವಂಥದ್ದು ಅರಿವು ಎಲ್ರಿಗೂ ಮೂಡ್ತಾ ಇದೆ. ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿರುವಂಥ ಸರ್ವರಿಗೂ ಕೂಡ ಒಳಿತಾಗಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳು